ಹಾಸ್ಪಿಟಲು 3000 ಎಂಪ್ಲಾಯೀಸು. ಡೆಲ್ಲಿ ಬಿಟ್ಟರೆ ಇಲ್ಲಿ ಜಾಸ್ತಿ ಸೇಲ್ ಆಯ್ತದೆ ಇದು ಪೆಟ್ರೋಲ್ ಬಂಕ್, ಬೆಂಗಳೂರು ಅಲ್ಲ. ಐಡೆಂಟಿಫೈ ಮಾಡಿ ಗುರುತಿಸಿ ಅದನ್ನು ಶಿಥಿಲಗೊಳಿಸೋಕ್ಕೆ ಏನು ಮಾಡಬೇಕು ಅಂದರೆ ರೆಡಿ ಮಾಡೋಕ್ಕೆ ಏನು ಮಾಡಬೇಕು ಅಂತ ಬಜೆಟ್ ಪ್ರೋಗ್ರಾಮ್ ಹಾಕ್ಕೊಂಡು ಇದು ಮಾಡಿದ್ರೆ ಕರೆಕ್ಟಾಗಿರುತ್ತೆ. ನೋಡಿ ಸ್ನೇಹಿತರೆ, ಕೆಂಪಳಿಲ್ವ ಅಲ್ಲಿ? ಓಹೋ, ನೋಡಿ ದೇವ್ರನ್ನೇ ಕರ್ಕೊಂಡೋದ್ರು ಇವರು. ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿರೋ ದೇವ್ರಿಗೇನೆ ಈ ಥರ ಟ್ರೀಟ್ಮೆಂಟು. ಬೇರೆ ಕಡೆಯಿಂದ ಬಂದಿರೋರು ಅಷ್ಟು ಶ್ರದ್ಧೆಯಿಂದ ಮಾಡೋದು. ವೈಭವ ಗತ ಆಗೋಯ್ತೀಗ ನೋಡಿ. ಆಗಿನ ಕಾಲಕ್ಕೆ ಒಂದೊಂದು ರೋಡ್ಗೂ ಒಂದೊಂದು ಮಾರ್ಕೆಟ್ ಇತ್ತಂತೆ. ಹಾಸ್ಪಿಟಲು 3000 ಎಂಪ್ಲಾಯೀಸು. ಡೆಲ್ಲಿ ಬಿಟ್ಟರೆ ಇಲ್ಲಿ ಜಾಸ್ತಿ ಸೇಲ್ ಆಯ್ತದೆ ಇದು ಪೆಟ್ರೋಲ್ ಬಂಕ್, ಬೆಂಗಳೂರು ಅಲ್ಲ. ದ್ಯಾಟ್ ಮೀನ್ಸ್ ಇಲ್ಲಿ ಅಷ್ಟು ಜನ ಇದೊಂದೇ ಕಡೆ ಇದ್ದರು. ಬಿಲ್ಡಿಂಗ್ಸ್ ಎಲ್ಲ ನೋಡಿ ಇನ್ನೂ ಯಾವ ಕಂಡೀಷನಲ್ಲೈತೆ. ಆಗಿನ ಕಾಲದಲ್ಲೇ ಸ್ಟ್ರೀಟ್ ಲ್ಯಾಂಪ್ಸು, ಎಲೆಕ್ಟ್ರಿಸಿಟಿ. ದೊಡ್ಡ ಬಿಲ್ಡಿಂಗ್ ಇದೆ. ಚೆಕ್ ಪೋಸ್ಟ್ ಅಡ್ಮಿನ್, ಕುದುರೆಮುಖ. ಹಾಂ, ಬಿಲ್ಡಿಂಗ್ ಅಲ್ಲಿ ನೋಡಿ ರೌಂಡ್ ಹೊಡ್ಕೊಂಡ್ಬರೋಣ. ಹಾಂ, ನೋಡೋಣ ಬನ್ನಿ. ಇಲ್ಲಿಂದ ಹೋಗೋಣ, ಇಲ್ಲಿ ಜಾಗ ಇದೆ ನೋಡಿ. ಇನ್ನೂ ಬಟ್ಟೆಗಳೆಲ್ಲ ಹಂಗೆ ಇದೆ ಅಲ್ಲಿ. ನಿಜವಾಗ್ಲೂ ಆಗಿನ ಕಾಲದಲ್ಲೇ ಎಂಥ ಬಿಲ್ಡಿಂಗ್ಗಳು. ಗೌರ್ಮೆಂಟ್ ಅವರು ಈ ಬಿಲ್ಡಿಂಗ್ ಸ್ಪೇಸ್ಗಳನ್ನ ವೇಸ್ಟ್ ಮಾಡಿಸ್ಬಾರ್ದು. ಅಲ್ಲಿ ಇಲ್ಲಿ ಅದು ಇದು ಕಟ್ಟಿ ಹಾಳು ಮಾಡೋದಕ್ಕಿಂತ, ಹೌದು ಒಪ್ಕೋತೀನಿ ಇದು ಫಾರೆಸ್ಟ್ ಏರಿಯಾ, ಬಟ್ ಇಲ್ಲೇನು ಅಂದರೆ ಇಲ್ಲಿ ವೈಲ್ಡ್ ಅನಿಮಲ್ಸ್ ಬರಲ್ವಲ್ಲ. ಸೊ ಪ್ರಿಕಾಷನರಿ ಮೆಜರ್ಸ್ ತೊಗೊಂಡು ವಿ ಕ್ಯಾನ್ ಬಿಲ್ಡ್ ಸಮಥಿಂಗ್. ನೀವು ಹಂಗೆ ಬಂದ್ರಾ? ಹಂಗೆ ಬಂದ್ರಾ? ಸಕ್ಕತ್ತಾಗಿದೆ. ಗೌರ್ಮೆಂಟ್ ಯೂಸ್ ಮಾಡ್ಕೊಂಡು ಈ ಬಿಲ್ಡಿಂಗ್ಸ್ನೆಲ್ಲ ಯೂಸ್ ಮಾಡ್ಬೋದು. ಇನ್ನೂ ಎಷ್ಟು ಗಟ್ಟಿ ಹೋಗೋಣ ಎಷ್ಟು ಗಟ್ಟಿಯಾಗೈತೆ ಇದೆಲ್ಲ. ಹಾಂ, ಅದು ವಿಡಿಯೋ ಕ್ಯಾಪ್ಚರ್ ಆಯಿತು. ಈ ಥರ ಅದೆಷ್ಟು ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳು ಹಾಳಾಗಿದೆಯೋ. ಸೊ ಇರೋ ಹೊಸ ಬಿಲ್ಡಿಂಗ್ಗಳನ್ನ ಕಟ್ಟೋ ಬದಲು, ಅದಕ್ಕೆ ಬಜೆಟ್ ಅಲೋಕೇಟ್ ಮಾಡೋ ಬದಲು, ಈ ಥರ ಇದರಲ್ಲಿರೋ ಶಿಥಿಲಗೊಳ್ತಾ ಇರೋ ಬಿಲ್ಡಿಂಗ್ಗಳನ್ನ ಅಂದರೆ ಕಟ್ಟಡಗಳನ್ನ ಐಡೆಂಟಿಫೈ ಮಾಡಿ ಗುರುತಿಸಿ ಅದನ್ನು ಶಿಥಿಲಗೊಳಿಸೋಕ್ಕೆ ಏನು ಮಾಡಬೇಕು ಅಂದರೆ ರೆಡಿ ಮಾಡೋಕ್ಕೆ ಏನು ಮಾಡಬೇಕು ಅಂತ ಬಜೆಟ್ ಪ್ರೋಗ್ರಾಮ್ ಹಾಕ್ಕೊಂಡು ಇದು ಮಾಡಿದ್ರೆ ಕರೆಕ್ಟಾಗಿರುತ್ತೆ ನೋಡಿ. ಇದೆಲ್ಲ ಕ್ವಾರ್ಟರ್ಸು.
ಆಗಿನ ಕಾಲದಲ್ಲೇ ಈ ಥರ ಡಿಸೈನು. ಬೆಂಗಳೂರಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ನೋಡ್ತಾ ಇದ್ದೆ, ಅವೆಲ್ಲ ಸಿಂಗಲ್ ಇದೆಲ್ಲ ಆಲ್ರೆಡಿ ಡ್ಯೂಪ್ಲೆಕ್ಸ್ ಕ್ವಾರ್ಟರ್ಸ್ಗಳು. ಇದು 4 ಇದು ಅಂತ ಕಾರಣ ಅಪಾರ್ಟ್ಮೆಂಟ್, ಅಂದರೆ ಈಗ ಅಪಾರ್ಟ್ಮೆಂಟ್ ಇರೋಲ್ಲ, 4 ಫ್ಲ್ಯಾಟ್ಸ್ ಹಂಗೆ ಒಂದು ಅಪಾರ್ಟ್ಮೆಂಟಲ್ಲಿ. ದಿ ಲಾಸ್ಟ್ ಸಿಟಿ ಆಫ್ ಕುದುರೆಮುಖ. ಯಾರು ಏನು ಬೇಕಾದ್ರೂ ಎಷ್ಟು ಪರಿಶ್ರಮ ಕೊಟ್ಬಿಟ್ಟು ಕಟ್ತಾರೆ, ಆದರೆ ಕಟ್ಟಿರೋನ್ನ ಉಳಿಸ್ಕೊಂಡು ಹೋಗಬೇಕು ಅಂದರೆ ಬರೀ ನಮ್ಮ ತೋಳಲ್ಲಿ ಶಕ್ತಿ ಐತೆ ಅದು ಇದು ಅಂತಲ್ಲ. ವಾಟರ್ ಟ್ಯಾಂಕು ಆಗಿನ ಕಾಲದಲ್ಲೇ ಎಷ್ಟು ದೊಡ್ಡ ವಾಟರ್ ಟ್ಯಾಂಕ್. ಹಾಂ, ಹೌದಾ? ಎಲ್ಲಿ? ಓ ಕರೆಕ್ಟು ನೋಡಿ ಸ್ನೇಹಿತರೆ, ಕೆಂಪಳಿಲು ಅಲ್ಲಿ ಹೋಯ್ತು. ಹಾಕು ಹೆಂಗೆ ಎಗರೆ ಹೋಯ್ತೈತದು, ಒಂಟೆ ಹೋಯ್ತು. ಕೆಂಪಳಿಲು, ರೆಡ್ ಸ್ಕ್ವಿರಲ್. ಸೊ ಕಟ್ಟೋದು ಹೆಚ್ಚಲ್ಲ, ಕಟ್ಟಿರೋದನ್ನ ಉಳಿಸ್ಕೋಗೋದು ಹೆಚ್ಚು. ಉಳಿಸ್ಕೋಗೋಕ್ಕೆ ನಮ್ಮನ್ನು ನಾವು ಡೆವಲಪ್ ಮಾಡ್ಕೋತಾ ಇರಬೇಕು. ಹೊಸ ಟೆಕ್ನಾಲಜಿಗಳಿಗೆ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೋತಾ ಇರಬೇಕು. ಓಹೋ ಗುರು, ಯಾವುದು ದೇವಸ್ಥಾನ ಗುರು ಇದು? ಹಳೆ ದೇವಸ್ಥಾನ. ಇದು ಓಪನ್ ಇಲ್ವಾ? ಹಾಂ, ರಾಧಾಕೃಷ್ಣ ಓಪನ್ ಇಲ್ಲ. ಈಗ ಕ್ಲೋಸ್ ಆಗಿದೆ ಸರ್, ಅದು ಕೃಷ್ಣ ತಗೊಂಡು ಕೆಳಗೆ ಇಟ್ಟಿದ್ದಾರೆ. ಹೇಗೆ ಬರೋಕ್ಕೆ ಕಷ್ಟ ಆಗುತ್ತಲ್ಲ, ಹಾಂ, ಕೆಳಗಡೆ ಪೂಜೆ ಮಾಡ್ತಾರೆ. ಈಗ ರವಿಚಂದ್ರ ಫಿಲಮ್ ಆಗಿದೆ ಶೂಟಿಂಗ್. ಹಾಂ, ಯಾವ್ದು ಗುಂಡು ಹೊಡಿತಾರಲ್ಲ, ರಣಧೀರ. ಓ ರಣಧೀರ ಇಲ್ಲೇನ ಆಗಿರೋದು? ಅದು ಲಾಸ್ಟ್ ಗುಂಡು ತೆಗಿತಾರಲ್ಲ ಕೈಯಲ್ಲಿ, ಹಾಂ, ಅದು ನಮ್ಮ ಪಿ ಎಸ್ ಇಟ್ಟಿದ್ದಾರೆ ಸಂಸ್ಥೆ ಆಗರಪತಿ ಟೆಂಪಲ್. ಹಾಂ, ಇದು ರಾಧಾಕೃಷ್ಣ ಎಲ್ಲ ಗತ ವೈಭವ ಅಲ್ವಾ? ಆಗಲೇ ನೋಡಿ, ಒಂದೊಂದಕ್ಕೂ ಒಂದೊಂದು ಟ್ಯೂಬ್ಲೈಟ್ ಇಟ್ಟು ಏನು ಸಿಸ್ಟಮ್ಯಾಟಿಕ್ ಸರ್. ಇದು ಸ್ಟೆಪ್ ಇದೆ ನಿಮ್ಮ ಕೆಳಗಿಂದ ಬರೋಕ್ಕೆ, ಕೆಳಗಡೆ. ಓಕೆ, ನಡ್ಕೊಂಡು ಬರೋಕ್ಕೆ ಈಗ ಹೋಗಿದೆ. ಅದು ಬರದೆ ಯೂಸ್ ಮಾಡಲಿಲ್ಲ ಯಾರು. ನೀರು ಬಿಟ್ಟು ಹೊರಗೋಗಿದೆ. ಅವಾಗ ನಿಮಗೆ ಇಲ್ಲಿ ಒಂದು ಕಷ್ಟ ಸಿಗ್ತಿರೋದು ಸರ್ ಈ ಥರ. ಅಷ್ಟು ಕ್ಲೀನ್ ನಿಮಗೆ. ಅದಕ್ಕೆ ಒಂದು 30-40 ಜನ ಇದ್ದಾರೆ ಗುಡ್ಸಕ್ಕೆ. ರೋಡ್ ಸಮೇತ ಗುಡಿಸ್ತಿಲ್ಲ ಡೈಲಿ. 30-40 ಅಲ್ಲ ಜಾಸ್ತಿ. ದೇವಸ್ಥಾನ ಅಂತ ನಾವು ಇಟ್ಕೋದಿತ್ತು ಅಲ್ವಾ? ಅಲ್ಲ, ಅದು ದೇವ್ರನ್ನ ತಗೊಂಡು ಕೆಳಗೆ ಇಟ್ಟಿದ್ದಾರೆ ಸರ್. ನಿಮಗೆ ಇಲ್ಲಿ ಬರಲ್ಲ ಸರ್ ಯಾರು. ಫಾರೆಸ್ಟ್ ಅವ್ರು ಅಂಡಾದ್ಮೇಲೆ ಯಾರು ಬಿಡಲ್ಲ, ಹೆಜ್ಜೆ ಇಡಕ್ಕೂ ಬಿಡಲ್ಲ. ನಾಳೆ ಕಟ್ಟೋದು ಬಂದಿದ್ದೀವಿ, ಅಲ್ಲೊಬ್ರಿಗೆ ಹಿಂಗೆ ಅನ್ಕೊ ಬಂದಿದ್ದೀವಿ. ಗಾಡಿ ತಂದರೆ ಚಪ್ಪಲ್ ಬರೋಕ್ಕೆ ಹಿಂದೆ ಎಲ್ಲ ಬಂದು ಎಷ್ಟು ಸುತ್ತಿದ್ರು ಸುತ್ತಿ ಲೈಟ್ ಹಾಕಿದ್ರು. ಓಕೆ, ನಡ್ಕೊಂಬರಕ್ಕೆ ರಾತ್ರಿನೂ ಬರ್ಬೋದು ವಾಕಿಂಗ್ ಅಂತ. ಮಸೀದಿ ಒಂದಿದೆ ಇಲ್ಲೇ ಕೆಳಗಡೆ. ಅದನ್ನು ಮುಚ್ಚಿಬಿಟ್ಟವ್ರೆ. ಎಲ್ಲ ಮುಚ್ಚಿದ್ದಾರೆ. ಮಸೀದಿ ಇದೆ, ಅವ್ರು ಚರ್ಚ್ ಇದೆ. ಅವರೆಲ್ಲ ಮುಚ್ಚಲ್ಲ, ಅವರಿಂದ ಅವರೇ ಫಾರಿನಿಂದ ಬರುತ್ತೆ. ಮಸೀದಿ ಡೈಲಿ ಅದು ಸಾಯಂಕಾಲ ಕೂಗ್ತಾರಲ್ಲ, ಅದು ಡೈಲಿ ಈಗಲೂ ಕೂಗ್ತಾರೆ. ಅಂದರೆ ಬರ್ತಾರೆ ಅಲ್ಲಿಗೆ? ಬರಲ್ಲ, ಇರೋರು ಮೇಂಟೈನ್ ಮಾಡ್ತಿದ್ದಾರೆ. ಇರೋದೇ ಒಂದು ಫ್ಯಾಮಿಲಿ, ಆ ಮಸೀದಿಗೋಸ್ಕರ ಒಂದು ಫ್ಯಾಮಿಲಿ ಎಲ್ಲ ಇಟ್ಟಿದ್ದಾರೆ. ಓಹೋ ನಮ್ಮ ನೋಡಿ ದೇವ್ರ ಬರೋಕ್ಕಾಗಲ್ಲ, ದೇವ್ರನ್ನ ಕೆಳಗೆ ದೇವ್ರನ್ನೇ ಕರ್ಕೊಂಡೋದ್ರು ಇವರು. ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿರೋ ದೇವ್ರಿಗೇನೆ ಈ ಥರ ಟ್ರೀಟ್ಮೆಂಟು. ಬೇರೆ ಕಡೆಯಿಂದ ಬಂದಿರೋರು ಅಷ್ಟು ಶ್ರದ್ಧೆಯಿಂದ ಮಾಡೋದು. ನಾವೀಗ ನೋಡಿ 5% ಸರ್ ಕುದುರೆಮುಖ. ಹೌದಾ? ಈ ಥರ ಎಷ್ಟು ಮುಳುಗೋಗಿದೆ. 95% ಆ ಕಡೆ ಇನ್ನೂ ಅಲ್ಲಿ ಮೇಲೆ ಇದ್ದಾವೆ. ಅಲ್ಲಿದು ವೆಹಿಕಲ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ತಗೊಂಡೋದ್ರು. ಅದು ಡಂಪರ್ ಎಲ್ಲ ಇತ್ತಲ್ಲ ಸರ್, ಅದೆಲ್ಲ ಸ್ಕ್ರ್ಯಾಪಿಗೆ ಪೂರ ಕಟ್ ಮಾಡೋ ಸ್ಕ್ರ್ಯಾಪಿಗೆ ಹಾಕೋದು. ಡಂಪರ್ಗಳೆಲ್ಲ ನಾವಂತೂ ಹುಟ್ಟಿದ ಮೇಲೆ ನೋಡಲಿಲ್ಲ ಬಿಡಿ. ಆ ಥರ ಡಂಪರ್ ನೋಡಿದ್ದು ಒಂದ್ಸಲ, ಆ ಥರ ದೊಡ್ಡ ಡಂಪರ್ಗೆ. ಅದರ ಆಪರೇಟರ್ಗಳಿಗೆ 1.5 ಲಕ್ಷ ಇದ್ದಿದ್ದಾವೆ. ಗೆಸ್ಟ್ ಹೌಸ್ ಇದೆ, ಗೆಸ್ಟ್ ಹೌಸ್ ತೋರಿಸಿ ಬನ್ನಿ. ಅದರ ಇವನು ಶೂಟಿಂಗ್ ಮಾಡಿದ್ರೆ ರವಿಚಂದ್ರನ್ ಅದರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ. ಸ್ವಿಮ್ಮಿಂಗ್ ಪೂಲ್ ಈ ಬೆಂಗಳೂರಲ್ಲಿ ನೋಡೋಕ್ಕಿಲ್ಲ. ಹೌದಾ? ಒಂದು ಕಡೆಯಿಂದ ಹಿಂಗೆ ಸ್ಲೋಪ್ ಆ ಥರ ಅಂದರೆ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಭಾರಿ ಚಂದ ಮಾಡಿದ್ದಾರೆ. ಅದು ಗೆಸ್ಟ್ ಹೌಸ್ ಬಿಡ್ತಾರೆ ಅಲ್ಲ, ನೋಡೋಣ, ಅಲ್ಲಿ ಹೋಗೋಣ. ಓಕೆ, ಇವ್ರು ಹೇಳೋದು ಕೇಳ್ತಾ ಇದ್ರ
ಆ್ಯಕ್ಚುಲಿ ನಾವು ಇದನ್ನೆಲ್ಲ ನೋಡಬೇಕಾಗಿರೋದು, ಹಾಂ ನೋಡಬೇಕಾಗಿರೋ ಪ್ಲೇಸ್ ಇದು. ಕನೆಕ್ಟಾ? ನಡಿ. ಹಾಂ ಬಾ. ಸೊ ಸ್ನೇಹಿತರೆ, ನಾವು ಬಾಮಿಕೊಂಡಾಗ ಹೋಗೋಣ ಅಂತಿದ್ದು, ಬಟ್ ಬಾಮಿಕೊಂಡ ಇರಲಿ, ಈ ಥರದ್ದು ಎಲ್ಲಿ ಸಿಗುತ್ತೆ? ನಾವು ಕೈ ಮುಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ದೇವ್ರನ್ನೇ ಕೆಳಗಡೆ ಕರ್ಕೊಂಡೋಗೋರಂತೆ. ಅಯ್ಯೋ, ಹಂಗೆ.